ಧರ್ಮಸ್ಥಳದ ವಿರುದ್ಧ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ತುಮಕೂರಿನಲ್ಲಿ ಪ್ರತಿಭಟನೆ ಆರಂಭವಾಗಿರುವಂಥದ್ದು. ಪ್ರತಿಭಟನೆಯಲ್ಲಿ ಸಾಕಷ್ಟು ಭಾಗಗಳಿಂದ ಹೆಣ್ಮಕ್ಳು ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಕೊರಳಲ್ಲಿ ಕೇಸರಿ ಶಾಲ್ ಹಿಡಿದು ಮತ್ತೆ ಕೈಯಲ್ಲಿ ಬಾವುಟ ಒಂದು ಹಿಡಿದು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಈ ರೀತಿಯ ಅಪಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಮಹಿಳೆಯರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಈಗ ಪ್ರತಿಭಟನೆಯಲ್ಲಿ ಏನಕ್ಕೋಸ್ಕರ ನಿಮ್ಮ ಒತ್ತಾಯ ಏನು ಅಂತ? ನಮಗೆ ನ್ಯಾಯ ಬೇಕು ಸರ್. ಧರ್ಮಸ್ಥಳದ ಬಗ್ಗೆ ಸುಮ್ಮನೆ ಅವರು ಆರೋಪ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು. ಆ ಯೂಟ್ಯೂಬರ್ ಮೇಲೆ ಕ್ರಮ ಕೈಗೊಳ್ಬೇಕು ಸರ್ ಸರ್ಕಾರಕ್ಕೆ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್. ಸರ್, ಈಗ ಅನಾಮಿಕ ಅಂತ ಕರ್ಕೊಂಡ್ಬಂದು 13 ಪಾಯಿಂಟ್ನ ಗುರುತಿಸಲ್ಲಿ ತೆಗೆದಿರುವಂಥದ್ದು ಏನೂ ಸಿಕ್ಕಿಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಅದ್ರ ಬಗ್ಗೆ ಏನು ಸಿಗಲ್ಲ ಸರ್, ಸಿಕ್ಕೂ ಇಲ್ಲ. ಅದಕ್ಕೋಸ್ಕರ ಅವ್ರು ಬೇಕು ಅಂತ ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪ ಮಾಡ್ತಿದ್ದಾರೆ. ಧರ್ಮಸ್ಥಳ ಅನ್ನೋ ಒಂದು ಪುಣ್ಯಕ್ಷೇತ್ರನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಈಗ ಎಲ್ಲ ಒಂದ್ ಕಡೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇದಾರ ಅಂತ? ಹೌದು ಸರ್, ಧರ್ಮಸ್ಥಳನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ನಾವು ಹೇಳ್ತಾ ಇರೋದು. ಪೂಜ್ಯ ಕಾವಂದ್ರ ಬಗ್ಗೆ ಇಲ್ಲಿದ್ದ ಆರೋಪವನ್ನ ಹೊರಿಸ್ತಾ ಇದ್ದಾರೆ ಸರ್. ಹೌದು ಸರ್, ಅದೇನೆ ಪೂಜೆ ಕಾವಂದ್ರ ಬಗ್ಗೆ ಆರೋಪ ಹೊರಿಸ್ತಾ ಇದ್ದಾರೆ. ಇನ್ನು ಕೆಲ ಪ್ರತಿಭಟನಾಕಾರರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರತಿಭಟನೆ ಮಾಡ್ತಾ ಇರೋ ಪ್ರತಿಭಟನೆಯ ಒತ್ತಾಯ ಏನು ಅಂತ? ಒತ್ತಾಯ ಏನಿಲ್ಲ ಸರ್, ನ್ಯಾಯಕ್ಕೆ ಧರ್ಮ ಸಿಗಬೇಕಲ್ಲ ಸರ್. ಧರ್ಮಕ್ಕೆ ನ್ಯಾಯ ಸಿಗಲೇಬೇಕು ಸರ್. ಯಾಕೆ ಅಂದರೆ ಈಗ ಸುಮ್ಮನೆ ನಕಲಿ ಯೂಟ್ಯೂಬರ್ಗಳು ಏನೇನೋ ಹೇಳಿದರೆ ಏನಾಗುತ್ತೆ ಹೇಳಿ ಅಲ್ವಾ? ಧರ್ಮಕ್ಕೆ ಜಯ ಆಗಲೇಬೇಕು ಸರ್. ವೀಕ್ಷಕರೇ, ಮಹಿಳಾ ಪ್ರತಿಭಟನಾಕಾರರು ಹೇಳ್ತವ್ರ ಅದೆಷ್ಟೇ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಧರ್ಮಸ್ಥಳದ ವಿರುದ್ಧ ತನಿಖೆ ಆಗಲಿ, ಆದರೆ ಅಪಪ್ರಚಾರ ಮಾಡುವ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಇಲ್ಲಿನ ಮಹಿಳಾ ಪ್ರತಿಭಟನಾಕಾರರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.